ಇಲ್ಲ ಅದೇ ಇಲ್ಲ, ಅದಕ್ಕೆ 100% ಗ್ಯಾರಂಟಿ ಅಂತ ಹೇಳಲಿಕ್ಕಾಗಲ್ಲ. ಎಲ್ಲ ಕೂಡಿ ಅದು ಒಂದು ಪಾರ್ಟಿ ಇರ್ತದೆ, 10ರಲ್ಲಿ ಅದು ಒಂದು 1% ಡೆವಲಪ್ಮೆಂಟು, ಮೇಟಿ ಅವರ ಅಭಿಮಾನ, ಪಕ್ಷದ ಓಟು, ಡೆವಲಪ್ಮೆಂಟು, ಇವೆಲ್ಲ ಕೂಡಿ ಗೆಲ್ಲಲಿಕ್ಕೆ ಒಂದೇ ಆದರೆ ಒಂದರಿಂದ ನಾವು ಯಾವುದೇ ಗೆಲ್ಲಲಿಕ್ಕಾಗಲ್ಲ. ಸುಮಾರು ಫ್ಯಾಕ್ಟ್ರಿಗಳಿಂದ ಗೆದ್ದಿದೆ, ಅದರಲ್ಲಿ ನೋ ಡೌಟ್. ಯಾರು ಇಷ್ಟು 10,000 ಅಷ್ಟೇ ಮ್ಯಾಕ್ಸಿಮಮ್. ನಮ್ಮ ಓಟುಗಳು BJPಯಲ್ಲಿ ಇರೋದ್ರಿಂದ ಅವನು ವಾಪಸ್ ಪಡೆಯುವಲ್ಲಿ ಯಶಸ್ವಿ ಆಗಿದ್ವಿ. ನಾವೇನು 5 ಓಟ್ ಹತ್ತೀವಿ, SC/ST ಓಟ್ ಹತ್ತಿಲ್ಲ, ಅವರೆಲ್ಲ BJPಯಲ್ಲೇ ಇದ್ದರು. ಅವನು ವಾಪಸ್ ತರುವಂಥ ಪ್ರಯತ್ನ ಮಾಡಿದ್ವಿ, ಅದರಲ್ಲಿ ಸಕ್ಸಸ್ ಆಗಿದ್ದೀವಿ. ಸೊ ಅಂತರ ಆಗಲಿಕ್ಕೆ ಇದು ಕೂಡ ಭಾಳ ಮುಖ್ಯ ಕಾರಣ. ಯಾವುದ್ರೆ ಹೌದು, ನಮ್ಮ ಟೀಮ್ ಕೂಡ ಸಾಕಷ್ಟು ವರ್ಕ್ ಮಾಡೋದ್ರಿಂದ 5 ಮತಗಳನ್ನು ಒಂದು ಕಡೆ ತರಲಿಕ್ಕೆ ಅಡಿಷ್ನಲ್ ಗೆಲ್ತಿದ್ವಿ, ಮಾರ್ಜಿನ್ ಕಡಿಮೆ ಆಗೋಯಿತು. ಆದರೆ ಇದು ಹೈಯೆಸ್ಟ್ ಆಗಲಿಕ್ಕೆ 5 ಮತಗಳನ್ನು ಒಂದೇ ಕಡೆ ತರಲಿಕ್ಕೆ ಸಕ್ಸಸ್ ಆಗಿದ್ದೀವಿ, ಯಶಸ್ವಿಯಾಗಿ. ಸೇಮ್ ಶಿಗ್ಗಾಂವದಲ್ಲಿ ಏನಾಗಿದೆ, ಇಲ್ಲಿ ಕೂಡ ಅದೇ ರೀತಿ ವರ್ಕ್ ಮಾಡಿದ್ವಿ. ಇದು ಶಿಗ್ಗಾಂವ್ಗಿಂತ ಚುನಾವಣೆ ಇನ್ನೂ ಸುಲಭ ಆಗಿದೆ, ಅಲ್ಲಿ ಮಾಡಲಿಕ್ಕೆ ಸ್ವಲ್ಪ ಟಫ್ ಆಗಿತ್ತು ಅದು. ಸೊ ಇಲ್ಲಿ ಭಾಳ ಸುಲಭವಾಗಿ ನಾವು ಕೆಲಸ ಮಾಡಲಿಕ್ಕೆ, ಅಲ್ಲಿ 5 ಮತಗಳು ನಮ್ಮನ್ನು ಗೆಲ್ಲಿಸಿದ್ವಿ, ಇಲ್ಲಿ ಕೂಡ ಅದೇ ಡೆಫಿನೆಟ್ಲಿ ಕಾಂಗ್ರೆಸ್ ಗೆಲ್ಲಬೇಕಾದ್ರೆ ಅದೇ ಅದಕ್ಕೆ ಮುಖ್ಯ ಬೆನ್ನೆಲುಬು ಸೂತ್ರ. ಅದನ್ನು ನಾವು ಕಾಪಾಡ್ಕೊಂಡು ಹೋಗ್ಬೇಕಷ್ಟೇ. 5 ವರ್ಗಗಳಿಗೆ ನ್ಯಾಯ ಕೊಡಿಸ್ಬೇಕು, ಅಧಿಕಾರ ಕೊಡಿಸ್ಬೇಕು, ಅದನ್ನು ನಮ್ಮ ಪಕ್ಷದವರು ಮಾಡಬೇಕು ಮುಂದಿನ 2 ವರ್ಷದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ. ಅದೇ ನಮಗೆ ಚಾಲೆಂಜ್. ಈಗ 2 ವರ್ಷದಲ್ಲಿ ಅವಕಾಶ ಇದೆ, ಒಳ್ಳೆ ಕೆಲಸ ಮಾಡಿ ಅವ್ನು ಒಗ್ಗೂಡಿಸಿದ್ರೆ ಮತ್ತೆ ನಾವು ಅಧಿಕಾರದಲ್ಲಿ ಬರ್ತೀವಿ. ಇಲ್ಲ, ಅವಾಗ ಮತ್ತೆ ಬೇರೆ ಆಗ್ತೈತಿ, ಮತ್ತೆ JDP TPಯಲ್ಲಿ ಮತ್ತೆ ಬೇರೆ ಆಗುತ್ತೆ, MLA ಬಂದಾಗ ಬೇರೆ ಆಗುತ್ತೆ, ಮತ್ತೆ MP ಬಂದಾಗ ಬೇರೆ ಆಗುತ್ತೆ. ಒಂದೇ ರೀತಿ ನಾಳೆ JDP TPಗೆ ಹಿಂಗೆ ನಿರೀಕ್ಷೆ ಮಾಡಲಿಕ್ಕಾಗಲ್ಲ. ಯಾಕಂದ್ರೆ ಅಲ್ಲಿ ಲೋಕಲ್ ಫೈಟ್ ಅದು, ನಮ್ಮ ಓಟ್ ಆ ಕಡೆ ಹೋಗ್ತಾವೆ, ಅವ್ರ ಓಟ್ ಈ ಕಡೆ ಬರ್ತಾವೆ. 100% MLA ಅದಕ್ಕೂ ಮಾಡಲಿಕ್ಕಾಗಲ್ಲ. MLAಗೆ ಮಾತ್ರ 5 ಫ್ಯಾಕ್ಟರ್ ಮಾಡಲಿಕ್ಕೆ ಅವಕಾಶ ಇದೆ, ಅದು JDP TPಯಲ್ಲಿ ಮಾಡಲಿಕ್ಕಾಗಲ್ಲ. ಯಾಕಂದ್ರೆ ಅವನು 5ನೇ ಇರ್ತಾನೆ, ಅಪೋಸಿಟು ಲೋಕಲ್ ಆಗ್ತದೆ. ನಾವು ಪ್ರಯೋಗ JDP ಮತ್ತು ಇದು MLA MP ಮಾಡಲಿಕ್ಕೆ ಅವಕಾಶ ಇದೆ.